ಆಸಿಫ್ ಅಜೀಬ್ ಇವನು ನಮ್ಮ ಯಾಸಿನ್ ಅವ್ರು ಗೊತ್ತಿರ್ಬೋದು ನಿಮ್ಗೆ. ಹ್ಯಾಶ್ಟ್ಯಾಗ್ ಲವ್ ಯು ಯಾಸಿನ್ ಅಂತ ಕಮೆಂಟ್ ಮಾಡಿ. ಏನಕ್ಕೆ ನೀವು ಬಂದಿರೋದು ಇಸ್ತೆಮ್ಮಾಗೆ? ಏನಕ್ಕಂದ್ರೆ ಇಲ್ಲಿ ದೊಡ್ಡವ್ರ ಗುರುಗಳು ಬರ್ತಾವ್ರೆ ಬೆಂಗಳೂರಿಂದ. ಮತ್ತೆ ಹೆಂಗಿತ್ತು ಲಸ್ಸಿ? ತುಂಬಾ ಚೆನ್ನಾಗಿದೆ ಲಸ್ಸಿ. ಎಲ್ರು ಬಂದಿ ಒಂದ್ಸತಿ. ಏನ್ ಅಂಗಡಿ ಇಲ್ಲ ಇದು, 2 ದಿವಸನೇ ಇರೋದು. ಹಸಿಪೋ ಹಾಲ್ ನೋಡಿ ಇವನು ಹೋದ, ರೊಟ್ಟಿ ನೋಡಿ ಬಿದ್ದ ಅಮ್ಮ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಸೌತ್ ವೈಬ್ಸ್ ಕನ್ನಡ ದಯಾಸಿರ್. ನಾವು 3 ಜನ ಹೋಗ್ತಾ ಇದ್ದೀವಿ ಇಸ್ತೆಮಕ್ಕೆ. ಇಸ್ತೆಮ ಏನಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ತಿಳಿಸ್ಕೊಡ್ತೀವಿ ಅಲ್ವಾ. ಹೋಗ್ತಾ ಇದ್ದೀವಿ ಈಗ. ಇನ್ನೊಬ್ಬ ದೋಸ್ತ್ ಹಿಂದೆ ಬರ್ತಾವನೆ, ಅವನೇ ಕಾಲ್ ಮಾಡ್ತಿರೋದು. ಸೊ ಫೈನಲಿ ಇವಾಗ ಹೊರಟಿದ್ದೀವಿ ಮದ್ಗಿರಿಯಿಂದ. 6 ಗಂಟೆಗೆ ಕರೆಕ್ಟಾಗಿ ಹೋಗಿ ಅಲ್ಲಿ ಮೈದಾನಕ್ಕೆ ತೋರಿಸ್ಬೇಕು. ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ ಹೇಳ್ರಿ? ಒಂದು 35 ಕಿಲೋಮೀಟರ್ ಐತಂತೆ ಮದ್ಗಿರಿದಿಂದ. ತುಮಕೂರು ಹತ್ರನೇ ಅಲ್ವಾ ಅಲ್ಲಿಂದ? ತುಮಕೂರು ಹತ್ರನೇ. ನಮ್ಮ ಬೆಟ್ಟ ಮತ್ತೆ ನಮ್ಮ ಕೋರ್ಟು ಪೀಸಾಗಿ ಕಾಣಿಸ್ತಿದೆ. ಆಯ್ತು ನಡೀರಿ, ಪೆಟ್ರೋಲ್ ಹಾಕಿಸ್ಕೊಂಡು ಹೋಯ್ತಾ ಇರೋದು. ಇಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ದೀವಿ. ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ತಾ ಇರೋದು ಇಲ್ಲಿಂದ. ಆಲ್ಮೋಸ್ಟ್ 6 ಗಂಟೆ ಆಗಿದೆ. ಇವಾಗ ಹೊರಟಿದ್ದೀವಿ ನಾವು ಮದ್ಗಿರಿಯಿಂದ. ಇನ್ನೊಬ್ಬ ದೋಸ್ತ್ ಬರ್ತಾವನೆ ಹಿಂದೆಗಡೆನೆ. ಅವ್ನು ಬಂದರೆ ಪಿಕಪ್ ಮಾಡ್ಕೊಳ್ತೀವಿ, ಇಲ್ಲಾಂದರೆ ನಾವು 3 ಜನನೇ ಹೋಗ್ತೀವಿ. ಓಕೆನಾ? ಬನ್ನಿ, ಟ್ರಾವೆಲಿಂಗ್ ವ್ಯೂ ನೋಡಿ ಅಂತ ಹೆಂಗಿದೆ ಅಂತ. ಮದ್ಗಿರಿ ಬಿಡ್ತಾ ಇದ್ದೀವಿ. ಫೈನಲ್ ಬೋರ್ಡ್ ಬಿಟ್ಟಿದ್ದೀವಿ. ಅದೇನಾದರೂ ಹೇಳಕ್ ಇಷ್ಟಪಡ್ತೀರಾ? ಸೊ ಫೈನಲಿ ಗೇರಹಳ್ಳಿಗೆ ಬಂದಿದ್ದೀವಿ. ರಹಮತ್ ನಗರ್ ಅಂತೆ ಅಣ್ಣ ಅವರು. ನೋಡಿ ನಮ್ಮ ಅಬೂಬಕ್ಕರ್ ಮದ್ಗಿರಿ BN 64 ಆಟೋ ಲಿಂಕ್ಸ್ ಇಂದ ಓನರು. ಇಲ್ಲಿ ಬಂದ ನಮ್ಮ ಅಬೂಬಕ್ಕರ್ ಇಲ್ಲಿ ಗಾಡಿ ನೋಡಕ್ ಬಂದವ್ರೆ. ಇದೆಲ್ಲ ಕೊಡೋವೇನೆ, ಎಲ್ಲ ನಮ್ದೇ ಗಾಡಿ. ಅಲ್ಲೂ ನಿಂತವ್ರಂತೆ ಕೆಲಸ ಮಾಡೋರು. ಬಹಳ ಇದರಿಂದ ಕೆಲಸ ಮಾಡ್ತಾರೆ ಎಲ್ಲರೂ. ಮತ್ತು ಇಲ್ಲಿ ನೋಡಿ ಅವ್ರಿಗೆ ಎಲ್ಲ ಇದು ಮಾಡಿರೋದು ಊಟ ಮಾಡೋಕ್ಕೆ. ಯಾವ ಕಡೆಯಿಂದ ಹೋಗೋದೀಗ? ಯಾವ ಕಡೆಯಿಂದ? ಇನ್ನು ಮೇನ್ ಮೈದಾನ ಐತೆ, ಅಲ್ಲಿಗೆ ಹೋಗ್ಬೇಕು. ಸೊ ಅಲ್ಲಿ ಮುಂದೆ ಪೆಂಡಲ್ ಹಾಕಿದ್ದಾರೆ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಇದೆ ಅಲ್ವಾ? ಯಾಸಿನ್ ಇಲ್ಲಿದ್ದಾನೆ. ಯಾಸಿನ್ ಆ ಕಡೆ ಹೋಗಿದ್ದಾನೆ. ನೀನು ಹೇಳು, ಅರ್ಧ ಕಿಲೋಮೀಟ್ರ್ ಇಲ್ವಾ? ಇರ್ಬೋದು. ನಮ್ಮ ಹಿಂದೆಗಡೆ ಆಸಿಫ್ ಮತ್ತೆ ಅಬೂಬಕ್ಕರು ಅವನು ಬ್ಯಾಗ್ ಹಿಡ್ಕೊಂಡು ಬರ್ತಾವನೆ ನಮ್ದು. ಏ ಬೇಡ ಬೇಡ ಬೇಡ, ನೀನ್ ಒಳ್ಳೆಯವನು. ಇಲ್ಲ ಅವ್ನು ಒಳ್ಳೆ ಹುಡುಗ. ದೂದ್ ಬೈ ಇವನ್ ನೋಡಿ, ಆಸಿಫ್ ಅಜೀಬ್ ಇವನು ನಮ್ಮ ಯಾಸಿನ್ ಅವ್ರು ಗೊತ್ತಿರ್ಬೋದು ನಿಮ್ಗೆ. ಹ್ಯಾಶ್ಟ್ಯಾಗ್ ಲವ್ ಯು ಯಾಸಿನ್ ಅಂತ ಕಮೆಂಟ್ ಮಾಡಿ. ನೋಡಿ ಮುಂದೆನೇ ಪೆಂಡಲ್ ಊಟದ್ದು. ಫಸ್ಟೇ ಹೋಗಿ ಊಟ ಮಾಡ್ಕೊಳ್ಳೋಣ. ಬೇಡ, ಇನ್ನ ನಮಾಜಿ ಮಾಡಿಲ್ಲ, ಹೋಗಿ ನಮಾಜಿ ಮಾಡ್ಕೊಳ್ಳೋಣ ಮೊದಲು. ಇದೆ ನೋಡಿ ಮೈದಾನ. ಜನಗಳು ಬಂದವ್ರೆ. ಇದೇ ಇಸ್ತೆಮ್ಮದ ಇಂಪಾರ್ಟೆಂಟ್ ಮತ್ತೆ ಮೇನ್ ಮೈದಾನ ಇದೆ ನೋಡಿ. ಎಲ್ಲ ಈ ಕಡೆ ಊಟದ್ದಿರೋದು ನಮ್ಮ ಹುಡುಗರು ಫುಲ್ ಫಾಸ್ಟ್ ನಲ್ಲಿ ಹೋಗ್ತಾ ಇದ್ದಾರೆ. ಇದು ವಾಟರ್ ಪ್ರೂಫ್ ಪೆಂಡಲ್. ಇದು ಪೆಂಡಲ್ ಕೆಳಗಡೆನೆ 10,000ಗಿಂತ ಜಾಸ್ತಿ ಕೆಪಾಸಿಟಿ ಇರುತ್ತೆ. ಅಷ್ಟು ದೊಡ್ಡ ಮೊದಲನೇ ಬಯಾನು ಮೇ ಬಿ ಇವತ್ತಿನ 2ನೇದು ಇರ್ಬೋದು. ಆಫ್ಟರ್ ಮೊಹರಿಬ್ ನಮಾಜ್ ಆದ್ಮೇಲೆ. ಓಚ್ 2ನೇ ಮಜ್ಲಿಸ್ ಇದು.
ಬನ್ನಿ ಹೋಗಿ ಬ್ಯಾಗ್ಗಳು ಇಕ್ಕಿ ಮತ್ತೆ ನಮಾಜಿಗೆ ಇದು ಮಾಡ್ಕೊಳಕ್ ಹೋಗೋಣ. ನಮಾಜಿಗೆ ಎರಡನೇ ಮಜ್ಲಿಸ್ ನಡೀತಾ ಇದೆ ಆಫ್ಟರ್ ಮೊಹರಿಬ್. ಇದು ಬೆಜ್ಜನ್ ಜನ ಬಂದಿದ್ದಾರೆ. ನಾವು ಸ್ವಲ್ಪ ಲೇಟು ನಮ್ಮ ಮದ್ಗಿರಿ ಝೋನ್ ಹತ್ರ ಬಂದು ಕೂತ್ಕೊಂಡಿದ್ದೀವಿ ಬ್ಯಾಗ್ ಎಲ್ಲ ಎತ್ಕೊಂಡು. ಇವತ್ತಿನ ದಿವಸ ಇಲ್ಲೇ ಮನಿಕೊಳ್ಳೋದು. ನಮ್ಮ ಯಾಸೀನು ಮತ್ತು ನಮ್ಮ ಮದ್ಗಿರಿಯವರೆಲ್ಲ ಬಂದಿದ್ದಾರೆ. ಮತ್ತು ನಮ್ಮ ಹಿಂದಾದ ಈ ಕಡೆ ಕೂತಿದ್ದಾರೆ. ಬಯಾನ್ ಎಲ್ಲ ಕೇಳಿದ ಮೇಲೆ ನಮಾಜಿ ಆಗುತ್ತೆ ಲಾಸ್ಟು ಇಶಾನ್ದು. ಆಮೇಲೆ ಆಚೆ ಕಡೆ ಹೋಗೋಣ ನಾವು. ಓಕೆನಾ? ಅಲ್ಲಿವರೆಗೆ ಹಂಗೆ ನೋಡ್ತಿರ್ರಿ. ಆಲ್ಮೋಸ್ಟ್ ನಮ್ಮ ಇಸ್ತೆಮಾ ಮೈದಾನ್ಗೆ ಬಂದು ಅರ್ಧ ಗಂಟೆಯಿಂದ ಜಾಸ್ತಿ ಆಗಿದೆ. ಸೊ ಇವಾಗ ಟೀ ಕುಡಿಯೋಣ ಅಂತ ಆಚೆ ಕಡೆ ಹೋಗ್ತಾ ಇದ್ದೀವಿ. ಯಾರಾದರೂ ಸಿಕ್ಕಿದ್ರೆ ಕ್ವಶನ್ ಆನ್ಸರ್ ಮಾಡೋಣ. ಇದರ ಇಸ್ತೆಮಾ ಅಂದರೆ ಏನು ಡೀಟೇಲ್ಸ್ ಅಂತ ಪೂರ್ತಿ ವಿಡಿಯೋನಲ್ಲಿ ಹೇಳ್ತೀನಿ ನಾನು. ಹಂಗೆ ಕಂಟಿನ್ಯೂ ಆಗಿ ನೋಡ್ತೀರಿ. ಬನ್ನಿ, ನಮ್ಮ ದೋಸ್ತ ಇದ್ದಾನೆ, ಅವ್ರ ಹತ್ರ ಒಂದು ಕ್ವಶನ್ ಕೇಳೋಣ. ಇಸ್ತೆಮಾಗೆ ಏನ್ ಉದ್ದೇಶದಿಂದ ನೀನು ಬಂದಿದ್ಯಾ ಅಂತ? ಏನಕ್ಕೆ ನೀವು ಬಂದಿರೋದು ಇಸ್ತೆಮಾಗೆ? ಏನಕ್ಕಂದ್ರೆ ಇಲ್ಲಿ ದೊಡ್ಡವ್ರ ಗುರುಗಳು ಬರ್ತಾವ್ರೆ ಬೆಂಗಳೂರಿಂದ. ಇಲ್ಲಿ ಟೀ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅಂತ ಅವ್ನು ನೋಡಿ ಹೋಗ್ತಾ ಇದ್ದಾನೆ ನೋಡಿ. ಸುಳ್ಳು ಹೇಳಿ ಕರ್ಕೊ ಬಂದಿದ್ದು ಫ್ರೀನಲ್ಲಿ ಟೀ ಕೊಡ್ತಾ ಇದ್ದಾರೆ ಅಂತ. ಅದಕ್ಕೆ ನಾವು 4 ಜನ ಫ್ರೀಯಲ್ಲಿ ಕುಡಿಯೋಣ ಅಂತ ಬಂದ್ವಿ. ಅದ್ರಲ್ಲಿ ಹೋಗ್ತಾ ಇದ್ದಾನೆ. ಅಲ್ಲಿ ಹೋಗಿ ನೀರು ಕುಡಿಯಕ್ಕೆ ಅಂತ ಸುಳ್ಳು ಹೇಳಿ ಬಂದವನು. ಈ ಕಡೆ ಬರೇ ನೀರು ಕುಡಿಯಕ್ಕೆ ಸುಳ್ಳು ಹೇಳಿರೋದು. ಏನದು? ಫೇಕ್ 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 ಅದು. ನೋಡಿ ಏನು ಕುಡಿತಾ ಇದ್ದಾನೆ ನೋಡೋಣ ಬನ್ನಿ. ಏನಿದು? ಓ ಜ್ಯೂಸ್ 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 ಕುಡಿತಿರೋದು ಇವನು. ಜ್ಯೂಸ್ ಹೆಂಗಿದೆ? ಜ್ಯೂಸ್ ಹೆಂಗಿದೆ? ಜ್ಯೂಸ್ ಎಲ್ಲ ಲಸ್ಸಿ ಇದು. ಸೊ ಪೆಂಡಾಲಿಂದ ಆಚೆ ಬಂದರೆ ಇಲ್ಲಿ ಫ್ರೀಯಾಗಿ ಟೀ ಕೊಡ್ತಾ ಇದ್ದಾರೆ ಅಂತ ಬಂದ್ವಿ ನಾವು. ಆದರೆ ಇಲ್ಲಿ ಬಂದು ನೋಡಿದ್ರೆ ಫ್ರೀಯಾಗಿ ಲಸ್ಸಿ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಟೀ ಕುಡಿಯೋಕ್ಕಿಂತ ಮುಂಚೆ ನಾವು ಲಸ್ಸಿ ಕುಡಿಯೋಣ ಅಂತ 4 ಜನ ಬಂದಿದ್ವಿ. ಆದರೆ ನಾನು ಮತ್ತು ನಮ್ಮ ಆಸಿಫ್ ಅವ್ರು ಕುಡಿದಿದ್ದಾರೆ. ಆಸಿಫ್ ಮೊದಲು ಕುಡಿದ್ರು. ಹೆಂಗಿತ್ತು ಲಸ್ಸಿ? ತುಂಬ ಚೆನ್ನಾಗಿದೆ ಲಸ್ಸಿ. ಎಲ್ಲರೂ ಬಂದು ಒಂದ್ಸತಿ. ಏನು ಅಂಗಡಿನ ಇದು 2 ದಿವಸನೇ ಇರೋದು. ಇದು ಇಸ್ತೆಮಾದ ಬೆಸ್ಟು ಏನಂದರೆ ಬೆಸ್ಟ್ ಒಂದು ಥಿಂಕಿಂಗ್ ಏನಂದರೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಆಲ್ಮೋಸ್ಟ್ ಎಲ್ಲ ಐಟಮು ಟೀ, ಬಿಸ್ಕೆಟು, ಕಲ್ಲಂಗಡಿ ಹಣ್ಣು, ಫ್ರೂಟ್ ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಸೊ ಮೊದಲನೇ ದಿವಸನೇ ಲಸ್ಸಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅವರು. ನಾಳೆ ನಿಮಗೆ ಇನ್ನೂ ತೋರಿಸ್ತೀನಿ ಏನೇನು ಫ್ರೀಯಾಗಿ ಕೊಡ್ತಾರೆ ಅಂತ. ಎಷ್ಟು ಜನ ಬರ್ತಾರೆ ಎಲ್ಲರಿಗೂ ಫ್ರೀ. ಆಲ್ಮೋಸ್ಟ್ ನಾಳೆ 1 ಲಕ್ಷಕ್ಕಿಂತ ಜಾಸ್ತಿ ಜನ ಬರ್ತಾರೆ ಇಸ್ತೆಮಾಗೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಬಜಾರ್ ಹತ್ರ ಟೀ ಕುಡಿಯೋಕ್ಕೆ. ಟೀ ಕುಡ್ಕೊಂಡು ಮತ್ತೆ ನಮಾಜಿಗೆ ಟೈಮ್ ಆಗ್ತಿದೆ. ನಮಾಜಿ ಮಾಡ್ಕೊಂಡು ಕಂಟಿನ್ಯೂ ಮಾಡೋಣ. ಓಕೆನಾ? ನೋಡಿ ಎಲ್ಲ ಸ್ವೀಟ್ ಅಂಗಡಿಗಳು. ಕೊಂಚ ಮಿಠಾಯಿ ತಿಲ್ಲಿ ಸ್ವೀಟ್ ಅಂತ ಇದು ಸ್ವೀಟ್ ಅಂಗಡಿಗಳು ನೋಡಿ ಹೆಂಗಿದೆ. ಇದು ಫಸ್ಟ್ ಟೈಮ್ ಮೇ ಬಿ ಇಸ್ತೆಮಾದಲ್ಲಿ ಮಾಡ್ತಿರೋದು ಇವರು ಅಂತ ಸ್ವೀಟ್ ಅಂಗಡಿಗಳು. ತಡೀರಿ ಬಂದೆ. ಇವರು ಟೇಸ್ಟ್ ಮಾಡ್ತಾವ್ರೆ. ಹೆಂಗಿದೆ? ಮಾಷಾಲ್ಲ. ನಮ್ಮ ಆಸೆ ತಿಂದು ಹೇಳಿದ್ದಾರೆ. ಸೊ ಇಲ್ಲಿ ಅಂಗಡಿಗಳು ನೋಡಿ ಇನ್ನ ಎಷ್ಟಿದಾವೆ ಅಂತ. ಇನ್ನ ಬೆಜ್ಜನ್ ಅಂಗಡಿಗಳವೆ. ಆಲ್ಮೋಸ್ಟ್ ಇನ್ನ ನಾಳೆನೂ ಜಾಸ್ತಿ ಅಂಗಡಿಗಳು ಬರುತ್ತವೆ. ಇವತ್ತಿಗೆ ಎಷ್ಟು ಜನ ಬಂದಿದ್ದಾರೆ ಅಂದರೆ ಆಲ್ಮೋಸ್ಟ್ ಒಂದು 10,000ಕ್ಕಿಂತ ಜಾಸ್ತಿ ಜನ ಇದ್ದಾರೆ ಮೊದಲನೇ ದಿವಸನೇ. ಸೊ ನಾಳೆ ನೋಡೋಣ. ನಾಳೆ 1 ಲಕ್ಷ ಅಂತೂ ಕನ್ಫರ್ಮ್ ಕ್ರಾಸ್ ಆಗೋದು. ನೋಡಿ ಎಷ್ಟು ಜನ ಇದ್ದಾರೆ. ಅಂಗಡಿಗಳೂ ಆ ಥರನೇ ಇದೆ. ಎಲ್ಲ ಕಡೆ ಫುಲ್ ಜನರು. ಇವತ್ತಂತೂ ಸ್ವಲ್ಪ ಕಾಲಿಡಕ್ಕೆ ಜಾಗ ಇದೆ, ಆದರೆ ನಾಳೆ ಅದೂ ಇರಲ್ಲ. ನಮ್ಮ ಆಸಿಫ್ ಅವರು ಅದು ಹಲ್ವೇಕಿ ನಾನು ಹುಡುಕ್ತಾ ಇದ್ದಾರೆ. ಮತ್ತೆ ಯಾವುದು ಏನ್ ಮಾಡೋದು? ಚಪಾತಿ ಇದ್ ಮಾಡಿ ಚಪಾತಿ ಇದ್ ಮಾಡಿ ಬರೇ ಅದೇ ಏನ್ ಕತೆ. ಮುಂದೆಗಡೆ ಹೋಗಿ ಅಂಗಡಿಗೆ ಟೀ ಕುಡಿಯೋಣ. ಏನ್ರಿ ಸ್ವೀಟ್ ಬಂದಿರೋದು? ಅಬ್ಬಾ 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 ಅಬ್ಬಾ. ಸ್ವೀಟ್ ಅಂಗಡಿಗಳಂತೂ ನೋಡ್ತಿದ್ರೆ ಹಂಗೆ ತಿನ್ನೋಣ ಅಂತವನೇ. ನೇರ್ಲೆಂಡ್ ತೋಟನ ಇದು? ಅಡಕೆ ತೋಟ ಇದು. ಹೆಂಗಿದೆ ನೋಡಿ ಅಡಕೆ ತೋಟ ನೋಡಿ. ಇಲ್ಲೂ ಸ್ವೀಟ್ ಅಂಗಡಿಗಳು. ಇಲ್ಲಿ ಫುಲ್ ಲೈನ್ ಸ್ವೀಟು. ಅಡಕೆ ಗಿಡ ಹೇಳ್ಬಿಟ್ಟೆ. ನಮ್ಮ ಯಾಸೀನ್ ಅವ್ರು ಕೇಳ್ತಾನೆ ಯಾವ ಗಿಡ ಅಂತ. ಬನ್ನಿ ಮುಂದೆ ಹೋಗಿ ಟೀ ಕುಡ್ದು ಮತ್ತೆ ಪೆಂಡಾಲ್ ಹತ್ರ ಹೋಗ್ಬೇಕು. ಯಾಕಂದ್ರೆ ಇಶಾ ನಮಾಜ್ ಐತೆ. ಇನ್ನು ಇಶಾ ನಮಾಜ್ ಮಾಡಿಕೊಂಡು ಆಮೇಲೆ ಮತ್ತೆ ಆಚೆ ಬರ್ತೀವಿ ಬಯಾನ್ ಆದ್ಮೇಲೆ. ಮೇನು
ಆಲ್ಮೋಸ್ಟ್ 5 ಸಲ ಪ್ರೇ ಮಾಡ್ತೀವಿ. 5 ಸಲ ಪ್ರೇ ಮಾಡಿದ್ಮೇಲೆ ಒಂದೊಂದ್ಸಲಿ ಮಾಡಿದ್ಮೇಲೆ ಬಯಾನ್ ಇರುತ್ತೆ, ಕಂಪಲ್ಸರಿ ಅದು. ಸೊ ಇಶಾ ಆದ್ಮೇಲೆನೂ ಬಯಾನ್ ಇರುತ್ತೆ. ಹೋಗಿ ಅಲ್ಲಿನೂ ಕೂತ್ಕೊಂಡು ಆಮೇಲೆ ಬರೋಣ ಆಚೆ. ಲೈಟಾಗಿ ಇಲ್ಲೇ ಊಟ ಮಾಡಕ್ ಬಂದಿದ್ದೀವಿ. ನಮ್ಮ ಆಸಿಫು ನಮ್ಮ ಯಾಸಿನ್ ಜೊತೆ ಊಟ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲಿ ಹೋಗ್ತೀವಿ. ಇದೇ ಲಾಸ್ಟ್, ಮತ್ತೆ ಇನ್ನೊಂದ್ಸಲಿ ಹೋಗ್ತೀವಿ ಊಟ ಮಾಡಕ್ಕೆ. ಫಸ್ಟ್ ಊಟ ಮಾಡ್ಬೇಕಂತೆ ಇಲ್ಲಿ, ಆಮೇಲೆ ಬೇರೆ ಕಡೆ ಹೋಗ್ಬೇಕಂತ ನೋಡ್ಕೊಳ್ಳೋಣ. ಆಮೇಲೆ ಮೊದಲು ತಿನ್ಕೊಳ್ಳೋಣ, ಆಮೇಲೆ ನೋಡ್ಕೊಳ್ಳೋಣ. ಫೈನಲಿ ಇಲ್ಲಿಂದ ಊಟ ಮಾಡ್ಕೊಂಡು ಆಚೆ ಬಂದ್ವಿ. ಚೆನ್ನಾಗಿತ್ತು. ರೊಟ್ಟಿ ಸ್ವಲ್ಪ ಲಬ್ಬರ್ ತರ ಆಯ್ತಂತೆ, ತಿನ್ನಕ್ಕೆ ತಲೆನೋವು ಬಂತು ನಮ್ಮ ಆಸಿಫ್ಗೆ. ಅಲ್ವಾ ಆಸಿಫು ಹಾಲ್ ನೋಡಿ ಇವನು ಹೋದ, ರೊಟ್ಟಿ ನೋಡಿ ಬಿದ್ದ ಅಮ್ಮ. ನಮ್ಮ ಇಂದಾದ್ ನಗ್ತವ್ರೆ, ನಮ್ಮ ಯಾಸಿನ್ ಹೋಗ್ತವ್ರೆ. ಮೊಯಿನ್ ಬಂದಿಲ್ಲ. ಇಂಪಾರ್ಟೆಂಟ್ ಇನ್ನ ಮೊಯಿನ್ ಬಂದ್ರೆ ನಮ್ಗೆ ಕಾಂಟೆಂಟ್ ಜಾಸ್ತಿ, ಅವನೇ ಇಂಪಾರ್ಟೆಂಟ್. ಸೊ ಇವಾಗ ಊಟ ಗೀಟ ಮಾಡ್ಕೊಂಡು ನಮಾಜಿ ಮಾಡಕ್ಕೆ ನಮ್ಮ ದೋಸ್ಗಳು ಮುಂದೆ ಹೊರಟೋಗಿದ್ದಾರೆ. ನಾನು ಹೋಗ್ತಾ ಇದ್ದೀನಿ. ನಮಾಜಿಗೆ ಬರೋ ಟೈಮ್ ಆಗ್ತಿದೆ. ಇವಾಗ ನಮಾಜಿ ಮಾಡ್ಕೊಂಡು ಆಲ್ರೆಡಿ ನಡೀತಾ ಇದೆ ನಮಾಜಿ. ಬೇಗ ಹೋಗಿ ನಮಾಜ್ ಮಾಡ್ಕೊಂಡು ಆಮೇಲೆ ತೋರಿಸ್ತೀನಿ, ಓಕೆನಾ? ಮತ್ತೆ ಬಜಾರಿಗೆ ಬಂದಿದ್ದೀವಿ, ಟೀ ಕುಡಿತಿದ್ದೀವಿ ಗೈಸ್. ಬೇಡ ಅಂದ್ರು ಮತ್ತೆ ಟೀ ಕುಡಿಸ್ತವ್ರೆ. ಚೆನ್ನಾಗಿದೆ ಇಲ್ಲೂ ಧಮ್ಕಿ ಚಾ. ಏನು ಹೇಳ್ತೀರಾ ಆಸಿಫ್? ಏಯ್ ಟೀ. ಸೊ ಇವಾಗ ಟೀ ಕುಡಿದ್ವಿ, ಆಚೆ ಬಂದ್ವಿ, ಚಪ್ಪಲಿ ಹುಡುಕ್ತಾ ಇದ್ದೀವಿ. ಚಪ್ಪಲಿ ಅಂಗಡಿ ಇದ್ರೆ ಚಪ್ಪಲಿ ತಗೊಳ್ಳೋಣ ಅಂತ. ಯಾಕಂದರೆ ನಮ್ಮ ಒಂದು ಫ್ರೆಂಡಿನ ಚಪ್ಪಲಿ ನಮಾಜಿಗಂತ ಬಿಟ್ಟೋಗಿದ್ದಾನೆ ನಮಾಜಿ ಮಾಡೋಕ್ಕೆ ಅಂತ. ಯಾರೋ ಹಾಕೊಂಡು ಹೊರಟೋಗವ್ರೆ ನೋಡಿ. ಇಲ್ಲೂ ಅದೇ ಅದು ಬೇರೆ ಒಂದು ಹಾಕೋ ಬಂದಿರೋದವನು, ಅವ್ರ ಚಪ್ಪಲಿ ಯಾರೋ ಗೊತ್ಕೊಬಿಟ್ಟಿದ್ದಾರೆ. ಅದಕ್ಕೆ ಹುಡುಕ್ತಾ ಇದ್ದೀವಿ ನಾವು. ಇವಾಗ ಚಪ್ಪಲಿ ಅಂಗಡಿ ಅಂತೂ ಸಿಕ್ಕಿಲ್ಲ. ಇವಾಗ ಮತ್ತೆ ಪೆಂಡಾಲ್ ಹತ್ರ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟು 40,000ಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ ಮೊದಲನೇ ದಿವಸನೇ. ಯೂಶ್ವಲಿ ಜಾಸ್ತಿ ಎಷ್ಟೊಂದು ಜನ ಬರೋದಿಲ್ಲ, ಬಟ್ ನಾಳೆ ಬರ್ತಾರೆ 1,00,000ಕ್ಕಿಂತ ಜಾಸ್ತಿ ಜನ. ಇವಾಗ ನಾವು ಮೈದಾನ ಹತ್ರ ಹೋಗ್ತಾ ಇದ್ದೀವಿ. ಮೈದಾನಲ್ಲಿ ಮಶೂರ ಅಂತ ಮೀಟಿಂಗ್ ನಡೀತಾ ಇದೆ. ಅದೇನಂದರೆ ನಾಳೆ ನಮಾಜಿ ಮಾಡುವಾಗ ನಮಾಜಿ ಆದಮೇಲೆ ಯಾರ್ಯಾರು ಸ್ಪೀಚ್ ಮಾಡಬೇಕು ಅಂತ ಎಲ್ಲ ಪ್ಲಾನಿಂಗ್ ಮಾಡ್ತಾರೆ. ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ 5 ಟೈಮ್ ನಮಾಜಿ ಮಾಡ್ತೀವಿ. ಅದಾದಮೇಲೆ ಯಾರ್ಯಾರು ಇದು ಮಾಡಬೇಕು, ಸ್ಪೀಚ್ ಮಾಡ್ಬೇಕು, ಬಯಾನ್ ಮಾಡ್ಬೇಕಂತ ಪ್ಲಾನಿಂಗ್ ನಡೀತಾ ಇದೆ ನೋಡಿ. ಎಲ್ಲ ಜನರು ಅಲ್ಲಿ ಕೂತಿದ್ದಾರೆ ಪೆಂಡಲ್ ಒಳಗಡೆ. ಫ್ಲಾಶ್ ಹೊಡಿತಾ ಇದೆ. ಅದಕ್ಕೆ ನಮ್ಮ ಅಬೂಬಕ್ಕರ್ ಅವ್ರು ಸಿಕ್ಕಿದ್ರು, ಹಂಗೆ ಅವಾಗಲೇ ಕಳ್ದೋಗಿದ್ರು. ಇವಾಗ ಟೋಕನ್ ಅಂತ ಕೊಡ್ಸೋ. ಏನಿಕೋ ಫೈಸಲ್ ಅಂಗಡಿ ಇಟ್ಕೊಂತಾನಂತೆ. ನಮ್ದೇನಾಯ್ತು? ಅಮೀರ್ ಸಾಹೇಬ್ ನನ್ನ ಹತ್ರ ಯಾರು ಯಾಸಿನ್ ಹುಡುಗರು ಬಂದವ್ರೆ ಎಲ್ಲಾರು ಮದ್ಗಿರಿಯಿಂದ. ಇಸ್ತೆಮ್ಮಾಗೆ ನೇಕ್ ಆಗಕ್ಕೆ ಅಲ್ವಾ? ಒಳ್ಳೆ ರಸ್ತೆಗೆ ಬರೋದಕ್ಕೆ ಒಳ್ಳೆ ರಸ್ತೆಗೆ ಬರೋಕೆ ಮೊದಲು ನಮ್ಮ ಅಬೂಬಕ್ಕರ್ ಬರ್ತಾರೆ, ಆಮೇಲೆ ನಮ್ಮ ಹುಡುಗರು ಎಲ್ಲರೂ ಬರ್ತಾರೆ ನೋಡಿ. ಇವರು ಲಾಕ್ ಮಾಡ್ತಾರೆ. ಇವರು ಬ್ಲಾಗರ್ ಮದ್ಗಿರಿ ಅವರು. ಇವ್ರಿಗೊಂದು ಸಪೋರ್ಟ್ ಮಾಡಿ. ಇದು ರಾತ್ರಿ 2 ಗಂಟೆ ಆಗೋಗಿದೆ. ಇವಾಗ ಹೋಗ್ತಾ ಇದ್ದೀವಿ ಮನಿಕೊಳ್ಳೋಕ್ಕೆ. ಎಲ್ಲರೂ ಮನಿಕೋಬಿಟ್ಟಿದ್ದಾರೆ ಆಲ್ರೆಡಿ. ನಾವಿಬ್ಬರು ಇದ್ದೀವಿ ಅಷ್ಟೇ. ಇವಾಗ ನಾವು ಹೋಗಿ ಮನಿಕೊಳ್ತೀವಿ. ನಮ್ಮ ಸ್ನೇಹಿತರು ಆಲ್ರೆಡಿ ಮನಿಕೋಬಿಟ್ಟಿದ್ದಾರೆ. ಸೊ ಇಸ್ತೆಮದ ಡೇ 1 ಇಲ್ಲಿಗೆ ಕಂಪ್ಲೀಟ್ ಆಯಿತು. ನಾಳೆ ಡೇ 2 ಮಾಡೋಣ. ನಮ್ಮ ವ್ಲಾಗ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕು ಬಯೋನಲ್ಲಿದೆ, ಹೋಗಿ ಅಲ್ಲಿ ಕೂಡ ಸಪೋರ್ಟ್ ಮಾಡಿ. ಸೊ ಡೇ 2 ನಾಳೆ ಬೆಳಿಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಹಂಗೆ ಕಂಟಿನ್ಯೂ ಆಗಿ ನೋಡ್ತೀರಿ. ಇವತ್ತಿಗಿಷ್ಟೇ, ಬರ್ತೀನಿ. ಧನ್ಯವಾದಗಳು.